ಅಮೆರಿಕ ಇರಾನ್ ನೆಲದಲ್ಲಿ ತನ್ನ ಇಬ್ಬರು ಪೈಲಟ್ಗಳನ್ನು ರಕ್ಷಣೆ ಮಾಡೋಂಥ ಸಮಯದಲ್ಲಿ ದೊಡ್ಡ ಮಟ್ಟದ ನಷ್ಟ ಅನುಭವಿಸಿದೆ ಅಂತ. ಏನ ನಷ್ಟ ಅಂದರೆ 100 ಕೋಟಿ ಬೆಲೆಯ ತನ್ನದೇ ವಿಮಾನಕ್ಕೆ ಅಮೆರಿಕ ಬೆಂಕಿ ಹಾಕಿದೆ. ಏನಕ್ಕೆ ಹಾಕಿದೆ? ಇರಾನ್ ನೆಲದಲ್ಲಿ ಪೈಲಟ್ ಬಿದ್ದಿದ್ರಲ್ಲ, ಇಬ್ಬರು ಪೈಲಟ್, ಅದರಲ್ಲಿ ಒಬ್ಬರನ್ನ ಅತಿ ಬೇಗ ರಕ್ಷಣೆ ಮಾಡಿದ್ರು. ಮತ್ತೊಬ್ಬ ಪೈಲಟ್ನ ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಯಿತು. ಆತ ಕರ್ನಲ್ ರ್ಯಾಂಕಲ್ಲಿ ಇದ್ದಂಥ ಪೈಲಟ್. ಆತ ಇರಾನ್ನ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಆತ ಸಿಲುಕಿದ್ದ. ಆತ ಒಂದು ಮೆಸೇಜನ್ನು ಕೂಡ ರವಾನೆ ಮಾಡಿದ್ದ, ತಾನು ಎಲ್ಲಿದ್ದೀನಿ ಅಂತ. ಜೊತೆಗೆ ತನ್ನ ಆತ್ಮರಕ್ಷಣೆಗೆ ಆತನ ಬಳಿ ಇದ್ದಿದ್ದು ಸಣ್ಣದೊಂದು ಪಿಸ್ತೂಲ್ ಮಾತ್ರ. ಇಂಥ ಒಂದು ಪಿಸ್ತೂಲ್ ಇಟ್ಕೊಂಡಿದ್ದಂಥ ಯೋಧನ ರಕ್ಷಣೆ ಮಾಡೋದಕ್ಕೋಸ್ಕರ ಪೈಲಟ್ನ ಅಮೆರಿಕ ಈ ಒಂದು ಕಾರ್ಯಾಚರಣೆ ನಡೆಸ್ತಲ್ಲ, ಆ ವೇಳೆ ಒಂದು ದೊಡ್ಡ ಎಡವಟ್ಟು ಮಾಡಿದೆ. ಏನಂದರೆ F-15E ಅನ್ನೋ ಯುದ್ಧ ವಿಮಾನಕ್ಕೆ ಕ್ಷಿಪಣಿ ದಾಳಿಯಾದಂಥ ಸಂದರ್ಭದಲ್ಲಿ ಆ ಪೈಲಟ್ಗಳಿಬ್ಬರು ಕೆಳಗಡೆ ಬಿದ್ದಿದ್ರು. ಅದರಲ್ಲಿ ಮೊದಲನೇವನ್ನ ರಕ್ಷಣೆ ಮಾಡಲಾಗಿತ್ತು, ಎರಡನೇವನ್ನ ರಕ್ಷಣೆ ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಯಿತು. ಕೆಲವು ಗಂಟೆಗಳ ದೊಡ್ಡ ಕಾರ್ಯಾಚರಣೆ ನಡೀತು. ಈ ಕಾರ್ಯಾಚರಣೆ ಏನು ನಡೀತು, ಇದರಲ್ಲಿ ಅಮೆರಿಕದ ಹಲವು ಯುದ್ಧ ವಿಮಾನಗಳು, ಅಂದರೆ ದಾಳಿಯ ಯುದ್ಧ ವಿಮಾನಗಳಷ್ಟೇ ಅಲ್ಲ, ಸರಕು ಸಾಗಣೆ ಯುದ್ಧ ವಿಮಾನಗಳಿದ್ವು. ಜೊತೆಗೆ ಇಂಧನವನ್ನು ಮರುಭರ್ತಿ ಮಾಡೋದಕ್ಕೆ ಆಗಸದಲ್ಲೇ ಒಂದು ವಿಮಾನ ಹಾರಾಡ್ತಿತ್ತು. ಆ ಎಲ್ಲ ವಿಮಾನಗಳು ಜೊತೆಗೆ ರಾತ್ರಿ ವೇಳೆಯಲ್ಲೂ ಕಾರ್ಯಾಚರಣೆ ನಡೆಸೋದಕ್ಕೆ ಮತ್ತು ಕಮಾಂಡೋಗಳನ್ನ ಇಳಿಸೋದಕ್ಕೆ ಸೂಕ್ತವಾಗಿರುವಂಥ ಹೆಲಿಕಾಪ್ಟರ್ಗಳು ಕೂಡ ಭಾಗಿಯಾಗಿದ್ವು. ಇಷ್ಟೆಲ್ಲ ಭಾಗಿಯಾಗಿರುವಂಥ ಸಂದರ್ಭದಲ್ಲಿ ಇದೊಂದು ಲಾಕಿಡ್ ಮಾರ್ಟಿನ್ ಅಂತ ಒಂದು ಕಂಪ್ನಿ ಏನಿದೆ, ಅಮೆರಿಕದ ಶಸ್ತ್ರಾಸ್ತ್ರ ತಯಾರಕ ಕಂಪ್ನಿ, ಅದರ ಒಂದು C-130 ಸೇನಾ ಸರಕು ಸಾಗಣೆ ವಿಮಾನ ಇದೆಯಲ್ಲ, ಆ ವಿಮಾನ ಕೂಡ ಭಾಗಿಯಾಗಿತ್ತು. ಆದರೆ ಒಂದು ಎಡವಟ್ಟಾಗಿದ್ದೇನೆಂದರೆ, ಈ ಒಂದು 100 ಕಮಾಂಡೋಗಳು ಏಕಾಏಕಿ ಈ ಒಂದು ಆಪರೇಷನಲ್ಲಿ ಭಾಗಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಎಡವಟ್ಟಾಯಿತು. ಏನು ಎಡವಟ್ಟಾಯಿತು ಅಂತ ನೋಡೋದಾದರೆ, ಈ ಲಾಕಿಡ್ ಮಾರ್ಟಿನ್ C-30 ವಿಮಾನ ಏನಿದೆಯಲ್ಲ, ಇದು ಸುಮಾರು ಈ ಮಾದರಿಯ 2 ವಿಮಾನಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು ಅನ್ನೋ ಮಾಹಿತಿ ಇದೆ. ಆ 2 ವಿಮಾನಗಳು ಕೂಡ ಧ್ವಂಸ ಆಗಿರೋ ಮಾಹಿತಿ ಇದೆ. ಆದರೆ ಅಮೆರಿಕ ಇದುವರೆಗೂ ಒಂದು ವಿಮಾನ ನಾವೇ ಧ್ವಂಸ ಮಾಡಿದ್ದೀವಿ ಅಂತ ಒಪ್ಕೊಂತಿದೆ. 1000 ಕೋಟಿ ಬೆಲೆಯ ತನ್ನದೇ ವಿಮಾನ ಅಮೆರಿಕ ಬೆಂಕಿ ಇಟ್ಟಿದೆ ಅಂದರೆ ಒಂದೇ ವಿಮಾನ ಅಂತ ಅಮೆರಿಕ ಹೇಳ್ತಿದೆ, ಆದರೆ ಇರಾನ್ ಹೇಳ್ತಿರೋದು 2 ವಿಮಾನ ಅಂತ. ಈ ಪೈಲಟ್ ರಕ್ಷಣೆ ಟೈಮಲ್ಲಿ ಆ ವಿಮಾನ ಏನಿತ್ತು, ಲಾಕಿಡ್ ಮಾರ್ಟಿನ್ ವಿಮಾನ, ಅದು ಲ್ಯಾಂಡ್ ಆಗಿತ್ತು. ಅದೊಂದು ರೀತಿ ವಿಮಾನ ಮತ್ತು ಹೆಲಿಕಾಪ್ಟರ್ ಒಂದು ಸಮ್ಮಿಶ್ರಣದ ರೀತಿ. ಅದು ಲ್ಯಾಂಡಿಂಗ್ ಆದ ಸ್ಥಳದಿಂದ ಮೇಲೆ ಏರುವಂಥ ಸಾಮರ್ಥ್ಯ ಇರೋಂಥ ವಿಮಾನ. ಈ ಒಂದು ವಿಮಾನ ಏನಿದೆ ಅದಕ್ಕೇನು ಲ್ಯಾಂಡಿಂಗ್ ಸ್ಟ್ರಿಪ್ ಬೇಕಾಗಿಲ್ಲ. ಅದೊಂದು ರೀತಿ ಹೆಲಿಕಾಪ್ಟರ್ ರೀತಿ ಇಳಿದು ಮೇಲಕ್ಕೆ ಏರಿ ಮತ್ತು ಆರೋ ಅಂಥ ವಿಮಾನ. ಆ ವಿಮಾನದ ಒಂದು ಪೈಲಟ್ ಏನು ಮಾಡಿದ್ದ, ಈ ಪೈಲಟ್ ಯಾರು ರಕ್ಷಣೆ ಮಾಡೋಕ್ಕೆ ಇಳಿದಿದ್ರಲ್ಲ, ಆ ಸಂದರ್ಭದಲ್ಲಿ ಆ ವಿಮಾನ ಏನು ನೆಲಕ್ಕೆ ಲ್ಯಾಂಡ್ ಆಯಿತು, ಅದು ಮತ್ತೆ ಮೇಲಕ್ಕೆ ಏರಲೇ ಇಲ್ಲ. ಅಂದರೆ ಏನೋ ಒಂದು ತಾಂತ್ರಿಕ ದೋಷ ಇನ್ನೇನೋ ಮತ್ತೇನೋ ಆಗಿ ಆ ವಿಮಾನ ಮೇಲಕ್ಕೆ ಏರಿದಂಥ ಪರಿಸ್ಥಿತಿ ಬಂದ್ಬಿಡ್ತು. ಇಂಥ ಸಂದರ್ಭದಲ್ಲಿ ಅಮೆರಿಕ ಏನು ಮಾಡ್ತು ಅಂದರೆ, ಆ ವಿಮಾನನ ಅಲ್ಲೇ ಬಿಟ್ಟು ಇನ್ನೊಂದು ವಿಮಾನದಲ್ಲಿ ಅದರಲ್ಲಿದ್ದಂತಹ ಸಿಬ್ಬಂದಿನ ವರ್ಗಾವಣೆ ಮಾಡಿ ಆ ವಿಮಾನಕ್ಕೆ ಬಾಂಬಿಟ್ಟು ಉಡಾಯಿಸ್ತು. ಏನಕ್ಕೆ ಹಂಗೆ ಮಾಡ್ತು ಅಮೆರಿಕ? ಏನಕ್ಕೆ ಅಂದರೆ, ಈ ಒಂದು ತಂತ್ರಜ್ಞಾನ ಇದೆಯಲ್ಲ, ಲಾಕಿಡ್ ಮಾರ್ಟಿನ್ ಕಂಪ್ನಿ ಬಳಿ ಇರೋಂಥ ಆ ಒಂದು ವಿಮಾನದ ತಂತ್ರಜ್ಞಾನ, ಅದು ಯಾವುದೇ ಕಾರಣಕ್ಕೂ ಇರಾನ್ ಕೈ ಸೇರಬಾರ್ದು. ಒಂದು ವೇಳೆ ಆ ವಿಮಾನ ಯಥಾಸ್ಥಿತಿಯಲ್ಲಿ ಇರಾನ್ ಕೈಗೆ ಸಿಕ್ಕಿಬಿಟ್ರೆ, ಇರಾನ್ ಅದರ ತಂತ್ರಜ್ಞಾನನ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ಜೊತೆಗೆ ಅದು ಕ್ಲಾಸಿಫೈಡ್ ಟೆಕ್ನಾಲಜಿ, ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಬೋದು. ಅಥವಾ ರಷ್ಯಾಗೆ ಅಥವಾ ಚೀನಾಗೆ ಆ ವಿಮಾನವನ್ನು ರವಾನೆ ಮಾಡಿ ಅಲ್ಲಿನ ತಂತ್ರಜ್ಞರು ಆ ವಿಮಾನದ ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಆ ಕಾರಣದಿಂದಾಗಿ 1,000 ಕೋಟಿ ಬೆಲೆ ಬಾಳೋಂಥ ಆ ವಿಮಾನನ, $100 ಬಿಲಿಯನ್ ಮೌಲ್ಯದ ವಿಮಾನವನ್ನು ಅದು ಅಮೆರಿಕ ಬೆಂಕಿ ಇಟ್ಟು ಉಡಿಸ್ ಮಾಡಾಕಿದೆ. ಜೊತೆಗೆ ಈ ಒಂದು ಘಟನೆ ಏನಿದೆಯಲ್ಲ, ಅದನ್ನು ನೋಡಿದ್ರೆ ನೆನಪಾಗೋದು ಲ್ಯಾಡನ್ ಹತ್ಯೆ ವೇಳೆ ಪಾಕಿಸ್ತಾನ ಅಬೋಟಾಬಾದಲ್ಲಿ ಏನು ಬಿನ್ ಲಾಡೆನ್ ಇದನ್ನಲ್ಲ, ಅಲ್-ಖೈದಾ ಮುಖ್ಯಸ್ಥನಾಗಿದ್ದ ಬಿನ್ ಲಾಡೆನ್, ಆತನ ಹತ್ಯೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ರಾತ್ರಿ ವೇಳೆ ಆರೋದಕ್ಕೆ ಪೂರಕವಾಗಿರೋಂಥ ಒಂದು ಒಳ್ಳೆ ಹೆಲಿಕಾಪ್ಟರ್ ಇತ್ತು, ಅತ್ಯಂತ ಸುಧಾರಿತ ತಂತ್ರಜ್ಞಾನದ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟರನ್ನು ಬಂದದು ಏನು ಲ್ಯಾಡನ್ ಇದ್ನಲ್ಲ, ಆ ಒಂದು ಕಟ್ಟಡದ ಕಾಂಪೌಂಡ್ ಗೋಡೆಗೆ ಹೊಡೆದು ಆ ಹೆಲಿಕಾಪ್ಟರ್ ಮೇಲಕ್ಕೆ ಏರಲಾರದೆ ಬಿದ್ದೋಯ್ತು. ಅಂಥ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರ್ನ ಕೂಡ ಉಡಾಯಿಸಿತ್ತು ಅಮೆರಿಕ. ಅದೇ ರೀತಿ ಈಗ ಕೂಡ ಇರಾನ್ ನೆಲದಲ್ಲಿ ಆ ರೀತಿ ಮಾಡಿದೆ. ಅಮೆರಿಕ ಹೇಳ್ತಿರೋದು ಒಂದೇ ನಾವು ವಿಮಾನವನ್ನು ಉಡಾಯಿಸಿದ್ದೀವಿ ಅಂತ, ಆದರೆ ಈ ಒಂದು ಇರಾನ್ ಹೇಳ್ತಿರೋದು 2 ವಿಮಾನ ಅಂತ. ಆದರೆ ಇಲ್ಲಿ ಇನ್ನೂ ಒಂದು ಒಳಸುಳಿ ಇದೆ. ಏನಂದರೆ, ಲಾಕಿಡ್ ಮಾರ್ಟಿನ್ C-30 ವಿಮಾನ ಜೊತೆಗೆ ಬೋಯಿಂಗ್ MH-6 ಲಿಟ್ಲ್ ಬರ್ಡ್ ಅನ್ನೋ ಒಂದು ಹೆಲಿಕಾಪ್ಟರ್, ಅಂದರೆ ಇಲ್ಲಿ 2 ವಿಮಾನ ಅಲ್ಲ, ಒಂದು ವಿಮಾನ ಒಂದು ಹೆಲಿಕಾಪ್ಟರ್. ಆ ಹೆಲಿಕಾಪ್ಟರ್ ಸ್ವಲ್ಪ ಸಣ್ಣದು, ಆ ಒಂದು ವಿಮಾನ ಮತ್ತು ಒಂದು ಹೆಲಿಕಾಪ್ಟರ್ ಅದನ್ನು ಉಡಾಯಿಸಿರ್ಬೋದು ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಅಮೆರಿಕ ಅಧಿಕೃತವಾಗಿ ಒಂದು ವಿಮಾನನ ನಾವು ಉಡಾಯಿಸ್ಕೊಂಡಿದ್ದೀವಿ ಅಂದರೆ ನಾವೇ ಬಾಂಬ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿರೋದು. ಈ ಲಾಕಿಡ್ ಮಾರ್ಟಿನ್ ವಿಮಾನ ಇದೆಯಲ್ಲ, ಈ ವಿಮಾನವನ್ನು ಏನೊಂದು ಉಡಾಯಿಸೋಂಥ ಸಂದರ್ಭದಲ್ಲಿ
ಅಮೇರಿಕ ಏನು ನಾನು ಉಡಾಯಿಸಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಆದರೆ ಇರಾನ್ ಹೇಳ್ತಿರೋದೇನೆಂದರೆ ಇಲ್ಲ ಇಲ್ಲ, ಇದು ಅಮೇರಿಕ ತನ್ನ ವಿಮಾನ ತಾನೇ ಉಡಾಯಿಸ್ಕೊಂಡಿರೋದಲ್ಲ, ನಾವು ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸಿರೋದು ಅಂತ. ಒಟ್ಟಿನಲ್ಲಿ ಇದು ಅಮೇರಿಕ ಉಡಾಯಿಸಿರೋದೋ ಅಥವಾ ಇರಾನ್ ಉಡಾಯಿಸಿರೋದೋ ಗೊತ್ತಿಲ್ಲ. ಒಂದು ಅಂದರೆ ಯುದ್ಧದಲ್ಲಿ ಒಂದು ಪರ್ಸ್ಪೆಕ್ಟಿವ್ ವಾರ್ ಅಂತ ಕರಿತೀವಲ್ಲ, ಇದೊಂದು ಇನ್ಫಾರ್ಮೇಷನ್ ವಾರ್ ಕೂಡ. ಅಂದರೆ ನಮ್ಮ ವಿಮಾನ ಹೌದು ಅಲ್ಲಿ ಬಿತ್ತು, ಮೇಲ್ಗಡೆ ಬರೋಕ್ಕಾಗಲಿಲ್ಲ, ನಾವೇ ಉಡಾಯಿಸಿದ್ವಿ, ಟೆಕ್ನಾಲಜಿ ಬೇರೆಯವ್ರಿಗೆ ಸಿಗಬಾರ್ದು ಅಂತೇಳಿ ಅಂತ ಅಮೇರಿಕ ಹೇಳ್ಕೊಳತ್ತೆ, ತನ್ನ ಮೀಸಸ್ ಅವ್ರು ಕಾಣುತ್ತೆ. ಅದೇ ಇರಾನ್ ಹೇಳುತ್ತೆ ಇಲ್ಲ ಇಲ್ಲ ಅವ್ರೇನು ಉಡಾಯಿಸಿದ್ದಲ್ಲ, ನಾವೇ ಹೊಡೆದಾಕಿದ್ದು ಅಂತ. ಅಂದರೆ ಆ ಮೂಲಕ ಏನು ಮಾಡ್ತಾ ಇದೆ ಇರಾನು, ನಾನು ಅಮೇರಿಕಾಗಿಂತ ಪ್ರಬಲ ಅಂತ ತೋರಿಸ್ಕೊಳೋದಕ್ಕೆ. ಒಟ್ಟಿನಲ್ಲಿ ಯಾರು ಪ್ರಬಲನ ಯಾರು ದುರ್ಬಲನೋ ಗೊತ್ತಿಲ್ಲ, ಅಮೇರಿಕಾದ ತಂತ್ರಜ್ಞಾನ ಪ್ರಬಲ ಅನ್ನೋದಂತೂ ಎಲ್ಲರಿಗೂ ಗೊತ್ತು. ಜೊತೆಗೆ 2 ವಿಮಾನ, ಅದು ಒಂದು ವಿಮಾನ ಆಗಿರ್ಬೋದು ಅಥವಾ ಒಂದು ಹೆಲಿಕಾಪ್ಟರ್ ಆಗಿರ್ಬೋದು, ಪತನ ಆಗಿರೋದಂತೂ ಹೌದು. ಅಮೇರಿಕ ಅಧಿಕೃತವಾಗಿ ಒಪ್ಕೊಂತಿರೋ ಪ್ರಕಾರ ಒಂದು ವಿಮಾನ ಪತನ ಆಗಿದೆ. ಆ ವಿಮಾನದ ಮೌಲ್ಯ 1,000 ಕೋಟಿ. ಅಂದರೆ ಒಬ್ಬ ಪೈಲಟ್ನ ರಕ್ಷಣೆ ಮಾಡೋದಕ್ಕೆ ಅಮೇರಿಕ 1,000 ಕೋಟಿ ರೂಪಾಯಿ ಮೌಲ್ಯದ ಒಂದು ವಿಮಾನವನ್ನು ತಾನೇ ಬಲಿ ಕೊಟ್ಕೊಂಡಿದೆ. ಇದು ಎಂಥ ದೊಡ್ಡ ಮಟ್ಟದ ಲಾಸ್ ಅಮೇರಿಕ ಸೇನೆಗೆ ಅಂದರೆ, ಈ ಬಗ್ಗೆ ಈಗಾಗಲೇ ಅಮೇರಿಕಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇಂಥ ಒಂದು ಕಾರ್ಯಾಚರಣೆ, ಇಂಥ ಒಂದು ಕಾಸ್ಟ್ಲಿ ಕಾರ್ಯಾಚರಣೆ, ಇಂಥದ್ದೊಂದು ದುಬಾರಿ ಯುದ್ಧ ನಮಗೆ ಬೇಕಾ ಅಂತೇಳಿ. ಇವೆಲ್ಲದ್ರ ಮಧ್ಯ ಅಮೇರಿಕ ಏನಿದೆ, ಅಮೇರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುಗಿಬಿದ್ದಿದೆಯಲ್ಲ, ಅದಕ್ಕೆ ಎಲ್ಲದಕ್ಕಿಂತ ಪ್ರಮುಖ ಕಾರಣ ಏನು? ಅದು ಅಣ್ವಸ್ತ್ರ. ಈ ಅಣ್ವಸ್ತ್ರದ ವಿಚಾರವಾಗಿ ನಾನು ನಿಮ್ಗೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹೇಳಬೇಕು ವೀಕ್ಷಕರೇ. ಏನಂದರೆ, ಈ ಒಂದು ಅಣ್ವಸ್ತ್ರ ತಯಾರಿಕೆ ಇದೆಯಲ್ಲ, ಅದು ಕೆಲವು ದೇಶಗಳಿಗೆ ಮಾತ್ರ ಸಿದ್ಧಿಸಿದೆ. ಎಷ್ಟೋ ದೇಶಗಳು ಇವತ್ತು ಪ್ರಯತ್ನ ಪಡ್ತಾ ಇದ್ದಾವೆ ಅಣ್ವಸ್ತ್ರನ ಸಿದ್ಧಿಸ್ಕೊಬೇಕು ಅಂತ. ಇನ್ನೂ ಕೆಲವು ದೇಶಗಳಿದ್ದಾವೆ, ಅವು ತಮ್ಮ ಬಳಿ ಇದ್ದಂಥ ಅಣ್ವಸ್ತ್ರನ ತ್ಯಾಗ ಮಾಡಿಬಿಟ್ಟಿದ್ದಾವೆ. ಜೊತೆಗೆ ಇರಾನ್ ಈಗ ಅಣ್ವಸ್ತ್ರ ತಯಾರಿಕೆಗೆ ಮುಂದಾಗಿದೆ ಅನ್ನೋ ಕಾರಣಕ್ಕೆ ಯುದ್ಧ ಎದುರಿಸ್ತಾ ಇದೆ.